ಅಮ್ಮ, ನೀವು ಗೋಲ್ಡನ್ ಗ್ಯಾಂಗ್ ಅಲ್ಲಿ ಒಂದು ಮಾತು ಹೇಳಿದ್ರಿ, ತರುಣ್ ಅವ್ರ ಮದುವೆ ಆಗ್ಬೇಕು ಅನ್ನೋವಂಥದ್ದು ಕೊರಗಿತ್ತು ಅಂತ ಹೇಳ್ಬಿಟ್ಟು. ಈಗ ತರುಣ್ ಅವರು ಮದುವೆ ಆಗಿದ್ದಾರೆ, ಸುಖವಾಗಿ ಸಂಸಾರ ಮಾಡ್ತಿದ್ದಾರೆ. ಆ ಒಂದು ಹ್ಯಾಪಿನೆಸ್ ಅನ್ನ ನೀವು ಕಣ್ತುಂಬ್ಕೊಳ್ತಿದ್ದೀರಾ. ಎಷ್ಟು ಚೆನ್ನಾಗಿದೆ ಅವರ ಜೀವನ ನೋಡ್ತಿದ್ದಾಗ. ಆ ಒಂದು ಮೂಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ. ಏನಿಲ್ಲ, ತರುಣ್ಗೆ ಮದ್ವೆ ಆಗ್ಬೇಕಾಗಿತ್ತು, ಇಲ್ಲಾದ್ರೂ ಒಂಟಿ ಆಗ್ಬಿಡ್ತಾನೆ ಅನ್ನೋ ಕೊರಗು. ನಾನು ಎಷ್ಟು ದಿವಸ ಇರ್ತೀನೋ ನೀವು ನೋಡ್ಕೊಳಕ್ಕೆ ಅಂತ. ಈಗ ಸೋನಲ್ ನನಗಿಂತ ಚೆನ್ನಾಗಿ ನೋಡ್ಕೊಳ್ಳೋ ಒಂದು ಸೊಸೆ ಬಂದಿದ್ದಾಳೆ. ಸೊ ಅವನು ಅವಳ ಜೊತೆಲಿ ಚೆನ್ನಾಗಿರ್ಲಿ. ಇನ್ನು ನಮ್ಮದು ಮುಗೀತು, ಹಂಗಾಗಿ ಸೀರಿಯಲ್ ಒಪ್ಕೊಂಡು ಸೀರಿಯಲ್ ಮಾಡ್ತಾ ಇದ್ದೀನಿ. ಸೊ ನಾನು ಫ್ರೀ ಆಗಿದ್ದೀನಿ ಅಂತ ಹೇಳಿ ಅವ್ನು ಚೆನ್ನಾಗಿರ್ಲಿ, ಅವ್ನು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಅಷ್ಟೇ. ಸೊನಾಲ್ ಅವ್ರು ಮಾಡುವಂತ ಅಡಿಗೆ ನಿಮ್ಗೆ ಯಾವ್ದು ತುಂಬಾ ಇಷ್ಟ? ಯಾವುದು ಇಷ್ಟ ಆಗಲ್ಲ, ಚೆನ್ನಾಗಿ ಮಾಡಲ್ಲ. ನಾನ್ ಮಾಡೋದೇ ಅವಳಿಗೆ ಇಷ್ಟ ಆಗುತ್ತೆ. ಸೊ ಅವ್ರು ಮಂಗಳೂರು ಕಡೆಯವರೆಲ್ಲ, ಅವ್ರು ಮೀನ್ ತಿಂದು ಅಭ್ಯಾಸ. ಸೊ ನಾವ್ ಇಲ್ಲಿ ತಿಂದು ಮುದ್ದೆ ಬಸ್ಸಾರು ಉಪ್ಸಾರು ಅಂದ್ರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಆದ್ರೆ ನಾನ್ ಮಾಡಿರೋದು ಅಮ್ಮ ಚೆನ್ನಾಗಿದೆ, ಅಮ್ಮ ಇದು ಚೆನ್ನಾಗಿದೆ ಅಂತ ತಿಂತಾಳೆ. ತರುಣ್ಗಂತೂ ನಾವು ಮಾಡಿದ್ದ ಅಡುಗೆನೇ ಬೇಕಾಗತ್ತೆ. ಸೊ ಹೊಂದ್ಕೊಂಡಿದ್ದಾಳೆ. ಇಂಪಾರ್ಟೆಂಟ್ ಊಟದ ಮುಖ್ಯ ಅಲ್ಲ, ಎಲ್ಲ ವಿಷಯದಲ್ಲಿ ಹೊಂದ್ಕೊಂಡಿದ್ದಾಳೆ, ಅದು ಮುಖ್ಯ.